ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ ರೈತ ಮುಖಂಡರೆಲ್ಲರೂ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಈಗ ಸಂಯುಕ್ತ ಹೋರಾಟ ಕರ್ನಾಟಕದಿಂದ ಪಬ್ಲಿಕ್ ಹಿಯರಿಂಗ್ ತೀರ್ಪನ್ನು ಬಿಡುಗಡೆ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ SR ಹಿರೇಮಠ ಅವರು ಕೂಡ ಇದ್ದಾರೆ. ಅವರನ್ನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಪಬ್ಲಿಕ್ ಹಿಯರಿಂಗ್ನಲ್ಲಿ ಏನು ತೀರ್ಪನ್ನು ನೀವು ಮುಂದೆ ಇಟ್ಟಿದ್ದೀರಿ, ಏನು ಎತ್ತ? ಈಗ ನೋಡಿ, ಕಳೆದ ತಿಂಗಳು ಬೈರಮಂಗಲ ಗ್ರಾಮ ಪಂಚಾಯತಿಯೊಳಗೆ ಜಸ್ಟಿಸ್ ಗೋಪಾಲಗೌಡರ ನೇತೃತ್ವದೊಳಗೆ ಏನೊಂದು ಪಬ್ಲಿಕ್ ಹಿಯರಿಂಗ್ ಆಯಿತು. 4 ಜನ ಏನು ಜೂರರ್ಸ್ ಇದ್ದಾರೆ, ಅವರು ಸಮಗ್ರವಾಗಿ ಇದನ್ನು ಅಭ್ಯಾಸ ಮಾಡಿ, ವಿಶೇಷವಾಗಿ ಗೋಪಾಲಗೌಡರು ಈ ಒಂದು ಗ್ರೇಟರ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಇವರೇನು ಅಲ್ಲಿ ಒಂದು 9,000 ಚಿಲ್ಲರೆ ಭೂಮಿಯನ್ನು ಸ್ವಾಧೀನ ಮಾಡಲಿಕ್ಕೆ ಹೊರಟಿದ್ದಾರೆ. ಇವರಿಗೆ ಯಾವುದೇ ಕಾಯ್ದೆ ಸಂವಿಧಾನಬದ್ಧ ಫೌಂಡೇಶನ್ನೇ ಇಲ್ಲ. ಸೊ ಇವರು ಇದನ್ನು ತಕ್ಷಣವಾಗಿ ನನ್ನ ಅಭಿಪ್ರಾಯದೊಳಗೆ ಕೈ ಬಿಡಬೇಕು. ಅದು ಅವರಿಗೂ ಒಳ್ಳೆಯದು, ಜನರಿಗೂ ಒಳ್ಳೆಯದು. ಮತ್ತು ಈ ಒಂದು ವರದಿ ಏನಿದೆಯಲ್ಲ, ಇದು ನಿರ್ದಿಷ್ಟವಾದ ಉತ್ಕೃಷ್ಟವಾದ ವರದಿ ಇದೆ. ಚೆನ್ನಾಗಿ ಅದೆಲ್ಲ ವಿಶ್ಲೇಷಣೆ ಮಾಡಿದ್ದಾರೆ. ಸರ್ಕಾರ ಇದು ಎಡವಿದೆ, ಮಾಡಬಾರ್ದ ಕೆಲಸ ಮಾಡಿದೆ. ಸೊ ಇದನ್ನು ನಾನು ಅವಶ್ಯವಾಗಿ ನನಗೇನು ಅನ್ನಿಸ್ತಂದರೆ, ನಾವೆಲ್ಲರೂ ಕೂಡಿಕೊಂಡು ಏನು ಮಾಡ್ತೇವೆ, ಇದನ್ನು ಹೋರಾಟವನ್ನು ಮುಂದುವರಿಸಿದರೆ ಈ ಸರ್ಕಾರ ಇವತ್ತಿಲ್ಲ ನಾಳೆ ಅವಶ್ಯವಾಗಿ ಕೈ ಬಿಡ್ತದೆ. ಈ ಹೋರಾಟದ ಒಂದು ಇತಿಹಾಸ ಏನು ಈಗ ನಡೀತಾ ಇದೆ, ಇದರೊಳಗೊಂದು ಮಹತ್ವದ ಮೈಲಿಗಲ್ಲಿದೆ ಈ ರಿಪೋರ್ಟ್. ಸರ್, ಮುಖ್ಯವಾಗಿ ಈ ಹಿಂದೆ DK ಶಿವಕುಮಾರ್ ವಿರುದ್ಧವಾಗಿ ನೀವು ತೊಡೆತಟ್ಟಿ ನಿಂತಿದ್ರಿ. ಅವರ ಭ್ರಷ್ಟಾಚಾರದ ಆರೋಪಗಳ ವಿರುದ್ಧವಾಗಿ ನೀವು ನಿಂತು ಹೋರಾಟ ನಡೆದಿದ್ರಿ. ಬಹುತೇಕ ನೀವು ಯಶಸ್ವಿಯಾಗಿದ್ದೀರಿ. ಈಗ ಬಿಡದಿ ಟೌನ್ಶಿಪ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಆ ಭಾಗದಲ್ಲಿ ಪ್ರತಿಷ್ಠೆಯ ರಾಜಕಾರಣ ಆಗ್ತಾ ಇದೆ HD ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಅವರ ನಡುವೆ ಅಂತ. ಇಲ್ಲಿಯೂ ಕೂಡ ನೀವು SD ಕುಮಾರಸ್ವಾಮಿ ಅವರ ಪರವಾಗಿ ವಕ್ತಾರಿಕೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಸಂಶಯ, ಅನುಮಾನ ಎಲ್ಲವೂ ಕೂಡ ಮೂಡ್ತಾ ಇದೆ. ಇಲ್ಲಿ ನೋಡಿ, ನಾವು ಮಾಡ್ತಾ ಇರೋದು ಗಾಂಧೀಜಿಯವರ ತತ್ವಗಳ ಆಧಾರದ ಮೇಲೆ, ಸತ್ಯ, ಅಹಿಂಸೆ ಮತ್ತು ನ್ಯಾಯದ ಆಧಾರದ ಮೇಲೆ. ನಮಗೆ ಯಾರೂ ವೈರಿಗಳಿಲ್ಲ. ಆದರೆ ಮಾಡಬಾರದ ಕೆಲಸಗಳನ್ನು ಏನು ಎದುರಾಳಿಗಳೇ ಮಾಡಿರ್ತಾರೆ, ಅದನ್ನು ತಮ್ಮ ಮಾಧ್ಯಮದ ಮುಖಾಂತರ, ಆಮೇಲೆ ನಮ್ಮ ಭೇಟಿಗಳ ಚರ್ಚೆಗಳ ಮುಖಾಂತರ ಪ್ರಜಾಪ್ರಭುತ್ವದಲ್ಲಿ ಅವಶ್ಯ ಇದೆ. ನಾವು ಅದರ ಸತ್ಯ ಸಂಗತಿಗಳನ್ನು ಹೇಳಿ ಜನಪರವಾಗಿ ಸಂವಿಧಾನದ ಒಂದು ಚೌಕಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಅವರು ಮಾಡಿಲ್ಲ ಇದರಲ್ಲಿ. ಅದಕ್ಕೆ ಸಮಗ್ರವಾದ ಕಾಯ್ದೆಬದ್ಧ ಬೇಸಿಲ್ಲಂತೆ ಗೋಪಾಲಗೌಡರ ಒಂದು ನೇತೃತ್ವದ 4 ಜನರ ಒಂದೇನು ಜೂರರ್ ರಿಪೋರ್ಟ್ ಇದೆ, 30 ಪುಟಕ್ಕೂ ಹೆಚ್ಚು ಸ್ಪಷ್ಟವಾಗಿ, ನಿರ್ದಿಷ್ಟವಾಗಿ, ನಿರ್ವಿವಾದವಾಗಿ ಹೇಳ್ತಾರೆ. ಸೊ ಇದಕ್ಕೆ ನನಗನ್ನಿಸೋ ಮಟ್ಟಿಗೆ ಸರ್ಕಾರ ಇವತ್ತೆಲ್ಲ ನಾಳೆ ಬಗ್ಗಲೇಬೇಕು ಮತ್ತು ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಿನಲ್ಲಿ ಚರ್ಚೆ ಆಗಬೇಕು. ನನ್ನ ಅಭಿಪ್ರಾಯದೊಳಗೆ ಜನರು ಏನೊಂದು ಸೀಮಿತ ಸಮಯಕ್ಕೆ 5 ವರ್ಷಕ್ಕೆ ತಮ್ಮ ಅಧಿಕಾರವನ್ನು ಇವರಿಗೆ ಕೊಟ್ಟು ಜನಪ್ರತಿನಿಧಿಗಳಾಗಿ ಏನು ಕಳಿಸಿರ್ತಾರೆ, ಇವರು ಸಂವಿಧಾನದ ಚೌಕಟ್ಟಿನಲ್ಲಿ ಜನಹಿತ ಮಾಡಬೇಕು ಹೊರತಾಗಿ ಇಂತಹ ಮಾಡಬಾರದ ಕಾರ್ಯಗಳನ್ನ ಮಾಡಬಾರ್ದು. ಇದರ ಹಿಂದೆ ಪ್ರಭಾವಶಾಲಿ ಶಕ್ತಿಗಳು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಹೆಂಗೆ ಹೊರಗೆ ಚಂದ್ರ ಸೂರ್ಯ ಇದ್ದಾರೆ ಅನ್ನೋದು ಗೊತ್ತಿದೆ. ಆ ಶಕ್ತಿಗಳನ್ನು ನಾವು ನಿರ್ದಿಷ್ಟವಾಗಿ, ಸ್ಪಷ್ಟವಾಗಿ ದಾಖಲಾತಿಗಳ ಮುಖಾಂತರ ಹೊರಗೆ ತರಬೇಕು. ಮುಂದೆ ಅವರು ಇಂಥ ಮಾಡಬಾರ್ದ ಕೆಲಸವನ್ನು ಮಾಡಬಾರ್ದು. ಸರ್, ಮುಖ್ಯವಾಗಿ ಅಲ್ಲಿ ಒಂದಿಷ್ಟು ರೈತರು ಭೂಮಿಯನ್ನು ಕೊಡೋದಕ್ಕೆ ತಯಾರಿದ್ದಾರೆ. ಸರ್ಕಾರ ಯಾವ ರೀತಿಯಾಗಿ ಸಮರ್ಥನೆ ಮಾಡ್ಕೊಳ್ತಾ ಇದೆ ಕೇಳಿದ್ರೆ, ಒಂದಿಷ್ಟು ರೈತರು ರೆಡಿ ಇದ್ದಾರೆ, ಸ್ವಾಧೀನ ಪಡಿಸ್ಕೊಳ್ಳೋದಕ್ಕೆ ನಮ್ಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಒಂದಿಷ್ಟು ಜನ ರಾಜಕೀಯ ಪ್ರೇರಿತವಾಗಿ ಈ ರೀತಿಯಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅನ್ನೋದಾಗಿ ಹೇಳಲಾಗ್ತಾ ಇದೆ. ಇಲ್ಲ ನೋಡ್ರಿ, ನಾನು ಅಲ್ಲಿಗೆ ಹೋಗಿದ್ದೆ ಬಿದಡಿಗೆ, ಮತ್ತು ಇದೇನು ಒಂದು ಪಬ್ಲಿಕ್ ಹಿಯರಿಂಗ್ ಆಯಿತು. ಆವಾಗ ಸ್ಪಷ್ಟವಾಗಿ ಜೂರರ್ಸು, ವಿಶೇಷವಾಗಿ ಪ್ರೊಫೆಸರ್ ಕಮ್ಮರಡಿ ಅವರು, ಯಾರಾದರೂ ಭೂಮಿಗಳನ್ನ ಕೊಡಬೇಕು ಅನ್ನೋರಿದ್ರೆ ನೀವು ಮುಂದೆ ಬಂದು ನಿಮ್ಮ ಕಾರಣ ಹೇಳ್ರಿ ಅಂತ ಹೇಳಿದರು. ಯಾರಿಗೂ ಬರೋ ಧೈರ್ಯ ಆಗಲಿಲ್ಲ. ಸೊ ನನ್ನ ಅಭಿಪ್ರಾಯದೊಳಗೆ ಮೆಜಾರಿಟಿ ಜನ ಏನಿದ್ದಾರೆ, ಯಾರು ಕೃಷಿ ಮೇಲೆ, ತೋಟಗಾರಿಕೆ ಮೇಲೆ, ಹೈನುಗಾರಿಕೆ, ರೇಷ್ಮೆ ಮೇಲೆ ತಮ್ಮ ಜೀವನ ಅವಲಂಬನಾಗಿದೆ, ಅವರು ಆ ಜೀವನವನ್ನು ಮುಂದುವರಿಸ್ಬೇಕಂತಾರೆ. ನನ್ನ ಅಭಿಪ್ರಾಯದೊಳಗೆ ಪ್ರಜಾಪ್ರಭುತ್ವದಲ್ಲಿ ಕೇಂದ್ರ ಸರ್ಕಾರ ಆಯಿತು, ರಾಜ್ಯ ಸರ್ಕಾರ ಆಯಿತು, ಒಂದು ಲ್ಯಾಂಡ್ ಪಾಲಿಸಿ ಇಶ್ಯೂ ಮಾಡಲೇಬೇಕು. ಯಾಕೆಂದರೆ ಅತಿ ಮಹತ್ವದ ಕೆಲಸ ಅವ್ರಿಗೆ ಏನಿದೆ ಅಂದರೆ, ನಮ್ಮ ದೇಶದ ನಾಗರಿಕರಿಗೆ ಆಹಾರ ಭದ್ರತೆ ಬೇಕು. ಆಹಾರ ಭದ್ರತೆ ಬೇಕಾದರೆ ಫಲವತ್ತಾದ ಭೂಮಿಯನ್ನು ಕಾಯ್ದಿಡಬೇಕು. ಅದೇ ನ್ಯಾಷನಲ್ ಲ್ಯಾಂಡ್. ಸೊ ಅಂಥ ಒಂದು ಪಾಲಿಸಿ ಬಗ್ಗೆನೂ ಕೂಡ ಈ ಹೋರಾಟ ನಾಂದಿ ಆಗ್ತದೆ ಅಂತ ನನಗೆ ವಿಶ್ವಾಸ ಇದೆ. ಇದು SR ಹಿರೇಮಠ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ನವೀನ್ ಲಂಕೆ ಜೊತೆ ಶ್ರೀರಾಜ್ ಹುಕ್ವಾಡಿ, ಬೆಂಗಳೂರು.